ಮಹಿಳೆ ಕೋಪಗೊಂಡು ತನ್ನ ತಾಯಿಯ ಮನೆಗೆ ಹಿಂತಿರುಗಲು ಹೊರಟಳು. ಆದರೆ ಬಾಗಿಲು ತೆರೆದ ಕ್ಷಣದಲ್ಲೇ ಅವಳು ಬೆಚ್ಚಿ ಬಿದ್ದಳು. ಬಾಗಿಲಿನ ಮುಂದೆ ಒಂದು ರಹಸ್ಯಮಯ ಕಪ್ಪು ಗೋಡೆ ನಿಂತಿತ್ತು. ಮೊದಲಿಗೆ ಅದು ನೆರೆಮನೆಯವರ ಪ್ರ್ಯಾಂಕ್ ಎಂದು ಅವಳು ಭಾವಿಸಿದಳು. ಆದರೆ ಅವಳು ಬಹಳ ಸಮಯ ಕೂಗಿದರೂ ಹೊರಗಡೆ ಯಾವುದೇ ಚಲನವಲನ ಇರಲಿಲ್ಲ. ಅದಕ್ಕಿಂತ ಭಯಾನಕ ಸಂಗತಿ ಏನೆಂದರೆ, ಅವಳು ಮತ್ತು ಅವಳ ಗಂಡ ಇನ್ನೊಂದು ಹೊರಬರುವ ದಾರಿ ಹುಡುಕಿದಾಗ ಮನೆಯ ಎಲ್ಲಾ ಕಿಟಕಿಗಳು ಇದೇ ವಿಚಿತ್ರ ಕಪ್ಪು ಗೋಡೆಯಿಂದ ಮುಚ್ಚಲ್ಪಟ್ಟಿದ್ದವು. ಈಗ ಆ ದಂಪತಿ ಸಂಪೂರ್ಣವಾಗಿ ಆತಂಕಕ್ಕೊಳಗಾದರು. ಅವರು ಎಷ್ಟು ಪ್ರಯತ್ನಿಸಿದರೂ ಕಪ್ಪು ಗೋಡೆಯನ್ನು ಒಡೆಯಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಫೋನ್ ತೆಗೆದುಕೊಂಡು ಪೊಲೀಸರಿಗೆ ಕರೆ ಮಾಡಲು ಯತ್ನಿಸಿದರು. ಆದರೆ ಫೋನ್ನಲ್ಲಿ ಯಾವುದೇ ಸಿಗ್ನಲ್ ಇರಲಿಲ್ಲ. ಫೋನ್ ಅನ್ನು ಕಪ್ಪು ಗೋಡೆಯ ಹತ್ತಿರ ತೆಗೆದುಕೊಂಡಾಗ ಅದರ ಪರದೆಯು ಭಾರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಡ್ಡಬಡಿಗೆ ಒಳಗಾಯಿತು. ಇದರಿಂದ ಹೆಂಡತಿಗೆ ಸಹಿಸಲಾಗಲಿಲ್ಲ. ಅವಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡೈಮಂಡ್ ತೆಗೆದು ಕಪ್ಪು ಗೋಡೆಯನ್ನು ನಾಶ ಮಾಡಲು ಪ್ರಯತ್ನಿಸಿದಳು. ಸ್ನೇಹಿತರೆ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಯಾರಾಗಿರಿ ಅತ್ಯಂತ ಅದ್ಭುತವಾದ ಸಿನಿಮಾ ವಿಡಿಯೋಗಳನ್ನು ನೋಡಲು. ಈ ವಿಡಿಯೋವನ್ನು ಮಾಡಲು ಬಹಳ ಶ್ರಮವಾಯಿತು. ಪ್ರತಿ ದೃಶ್ಯ, ಪ್ರತಿ ಕ್ಷಣ ನೀವು ಅನುಭವಿಸಬೇಕು. ಸಾಹಸ, ರೋಮಾಂಚ ಮತ್ತು ಮನಮೋಹಕ ಕಥೆಗಳಿಗಾಗಿ ನನ್ನ ಚಾನೆಲ್ SRS ಕನ್ನಡ 86 ಸಬ್ಸ್ಕ್ರೈಬ್ ಮಾಡಿ.